ಹಲೋ ಎವ್ರಿವನ್. ಜಿಯೋಗ್ರಫಿ ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅಂತ ನೆನಪಿದೆಯಾ? ಯಾವ್ಯಾವ ಟಾಪಿಕ್ನ ನಾವು ನೋಡಿದ್ದೇವೆ? ಸ್ಟೆಲ್ಲಾರ್ ಲೈಫ್ ಸೈಕಲ್. ನಾವು ಮೊದಲು ಯೂನಿವರ್ಸ್ ಹೇಗೆ ಹುಟ್ಟಿತು ಅಂತ ನೋಡಿದ್ವಿ. ಅದಾದಮೇಲೆ ಹಿಂದೆ ನಕ್ಷತ್ರಗಳು ಹೇಗೆ ಹುಟ್ಟುತ್ತೆ, ನಕ್ಷತ್ರಗಳ ಜೀವನ ಚಕ್ರ ಯಾವ ರೀತಿ ಇರುತ್ತೆ, ಬರ್ತ್, ಎವಲ್ಯೂಷನ್, ಅಲ್ಟಿಮೇಟ್ ಕೊಲ್ಯಾಪ್ಸ್. ಶಬ್ದಗಳನ್ನು ಹೇಳಿದಾಗ ನೆನಪಾಗಬೇಕು. ನೆಬ್ಯುಲಾ, ಕಾಸ್ಮಿಕ್ ವಾಂಬ್ ಅಂತ ಹೇಳ್ಬೋದು. ಅದಾದಮೇಲೆ ಪ್ರೋಟೋಸ್ಟಾರ್ ಹಂತ, ಪ್ರೋಟೋಸ್ಟಾರ್, ಸ್ಟೆಲ್ಲಾರ್ ಎಂಬ್ರಿಯೋ ಅಂತ ಹೇಳ್ತೇವೆ. ಆಮೇಲೆ ಇಗ್ನಿಷನ್ ಆಗೋದು ಅಲ್ವಾ, ಇಗ್ನಿಷನ್ ಆಯಿತು. ಹೈಡ್ರೋಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಅಂತ ಶಬ್ದ ಬಂದಿತ್ತು. ಇನ್ವರ್ಡ್ ಗ್ರಾವಿಟಿ ಎಳ್ಕೊಳ್ತಾ ಇರುತ್ತೆ, ಔಟ್ವರ್ಡ್ ನ್ಯೂಕ್ಲಿಯರ್ ಫ್ಯೂಷನ್ ತಳ್ತಾ ಇರುತ್ತೆ. ಇದೆರಡೂ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಫ್ಯೂಯಲ್ ಎಫಿಷಿಯನ್ಸಿ ಅಂದರೆ ಯಾವ ರೀತಿ ಆ ಒಳಗಿನ ಇಂಧನ ಉರಿತಾ ಇರುತ್ತೆ ಅನ್ನೋದು ಮುಂದೆ ನಿರ್ಧಾರ ಮಾಡುತ್ತೆ ಮುಂದಿನ ಸ್ಟೇಜನ್ನು. ರೆಡ್ ಜೈಂಟ್ ಅಂತ ಒಂದು ಶಬ್ದ ಬಂದಿದೆ. ಏನು ಅಂತ ನೆನಪಾಗಬೇಕು. ಈ PPTಯನ್ನು ಅಥವಾ PDF ಅನ್ನು ಸಹ ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನೋಡಬಹುದು. ಆಮೇಲೆ ವೈಟ್ ಡ್ವಾರ್ಫ್ ಮತ್ತು ಸೂಪರ್ ನೋವಾ, ಆ ಎರಡು ಸ್ಟೇಜು. ನೆಕ್ಸ್ಟು ವೈಟ್ ಡ್ವಾರ್ಫಲ್ಲಿ ಪೀಸ್ಫುಲ್ ಆಗೆಲ್ಲ ಎಂಡ್ ಆಗುತ್ತೆ. ಚಂದ್ರಶೇಖರ್ ಲಿಮಿಟ್ ಅಂತ ಒಂದು ಶಬ್ದ ಬಂದಿದೆ. 1.44 ಸೋಲಾರ್ ಮಾಸ್. ಎಲೆಕ್ಟ್ರಾನ್ ಡಿಜೆನರಸಿ ಪ್ರೆಷರ್ ಅಂತಂದರೆ ಏನು. ಆಮೇಲೆ ಬ್ಲ್ಯಾಕ್ ಡ್ವಾರ್ಫ್ ಆಗುತ್ತೆ. ಐರನ್ ಕಂಟೆಂಟ್ ಅಲ್ಲಿ ತನಕ ಹೋಗಿ ತಲುಪಿದರೆ ಸೂಪರ್ ನೋವಾ. ನೋಡಿ, ನೆನಪು ಮಾಡ್ಕೊಳ್ಳಿ. ಜಸ್ಟ್ ಹೆಸರು ಹೇಳ್ತಾ ಇದ್ದೇನೆ, ಶಬ್ದವನ್ನು ಹೇಳ್ತಾ ಇದ್ದೇನೆ, ಲಿಂಕ್ ಆಗಲಿ ಅಂತ. ನ್ಯೂಟ್ರಾನ್ ಸ್ಟಾರ್, ಪ್ರೋಟಾನ್, ಎಲೆಕ್ಟ್ರಾನ್, ಮತ್ತು ಅದಾದಮೇಲೆ ಬ್ಲ್ಯಾಕ್ ಹೋಲ್. ಲಾಸ್ಟಲ್ಲಿ ನೋಡಿದಂತಹ ಮುಖ್ಯವಾದ ಕಾನ್ಸೆಪ್ಟು ಬ್ಲ್ಯಾಕ್ ಹೋಲ್. ಬ್ಲ್ಯಾಕ್ ಹೋಲ್ ಬಗ್ಗೆ ನೋಡಾಯಿತು. ಬ್ಲ್ಯಾಕ್ ಹೋಲನ್ನು ಹೇಗೆ ನಾವು ಗುರುತು ಹಿಡಿದ್ವಿ, ಹೇಗೆ ಅದರ ಬಗ್ಗೆ ತಿಳ್ಕೊಂಡ್ವಿ ಅಂತ ಸಹ ನೋಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಸೊ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಾದ್ಮೇಲೆ ಈಗ ನಮ್ಮ ಸೌರ ವ್ಯೂಹಕ್ಕೆ ನಾವು ಎಂಟರ್ ಆಗ್ತಾ ಇದ್ದೇವೆ, ಕಾಲಿಡ್ತಾ ಇದ್ದೇವೆ. ಬ್ರಹ್ಮಾಂಡ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಥಿಯರಿ ಇದೆ. ಇದಾದಮೇಲೆ ನಕ್ಷತ್ರ ಮುಂದೆ ಏನಾಗುತ್ತೆ, ಹೇಗೆ ಹುಟ್ಟಿದೆ ಅನ್ನೋದ್ರ ಬಗ್ಗೆ ನೋಡಾಯಿತು. ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯ, ನಮ್ಮ ಸೌರ ವ್ಯೂಹ, ಇದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಕೇಳಿಸ್ತಾ ಇದೆ ಅಂದ್ಕೋತಾಳೆ. ಎಸ್ ಓಕೆ, ಒಂದ್ಸಾರಿ ಚೆಕ್ ಮಾಡ್ತೇನೆ, ಒಂದು ನಿಮಿಷ. ಎಸ್, ನಕ್ಷತ್ರಗಳು. ಓಕೆ, ಹೊರಗಿನ ನಾಯ್ಸ್ ಬರ್ತಾ ಇದೆಯಾ ಗೊತ್ತಿಲ್ಲ. ಎಸ್, ಸ್ವಲ್ಪ ಕಡಿಮೆ ಇರಬಹುದು. ಸೊ ನಕ್ಷತ್ರಗಳಲ್ಲಿ ಸೂರ್ಯ ನಮ್ಮ ನಕ್ಷತ್ರ. ಈಗ ಸೋಲಾರ್ ಸಿಸ್ಟಮ್ ಹೇಗೆ ಸೃಷ್ಟಿಯಾಗಿರಬಹುದು ಅನ್ನೋದ್ರ ಬಗ್ಗೆ ಮೊದಲನೇದು ಯಾವ ಸಿದ್ಧಾಂತ ಅಂತ ನೆನ್ಪಿಟ್ಕೊಳ್ಳಿ. ನೆಬ್ಯುಲಾರ್ ಹೈಪೋಥಿಸಿಸ್. ನಾವಿರುವಂಥ ಭೂಮಿ, ಗ್ರಹಗಳು ಮತ್ತು ನಮ್ಮ ಸೂರ್ಯ ಎಲ್ಲ ಜನ್ಮ ತಾಳಿರೋದು ಒಂದೇ ರೀತಿ ರಾ ಮಟೀರಿಯಲ್, ಕಚ್ಚಾ ವಸ್ತುವಿನಿಂದ. ಸೊ ಇದನ್ನು ವಿವರಿಸುವಂತಹ ಸಿದ್ಧಾಂತ ಯಾವುದು? ನೆಬ್ಯುಲಾರ್ ಸಿದ್ಧಾಂತ. ಈ ಸಿದ್ಧಾಂತವನ್ನು ಮೊದಲು 1755 ಆ ಸಂದರ್ಭದಲ್ಲಿ ಜರ್ಮನಿಯ ತತ್ವಜ್ಞಾನಿ, ಇವರು ಫಿಲಾಸಫರ್, ಎಥಿಕ್ಸ್ನಲ್ಲಿ ಬರ್ತಾರೆ ಇವರು, ಮತ್ತೆ ಸಿಗ್ತಾರೆ ನಮಗಲ್ಲಿ, ಇಮ್ಯಾನ್ಯುಯಲ್ ಕಾಂಟ್ ಅವರು ಮಂಡಿಸ್ತಾರೆ. ಆಮೇಲೆ 1796ರಲ್ಲಿ ಗಣಿತಜ್ಞ ಲ್ಯಾಪ್ಲೇಸ್, ಪಿಯರೆ ಸೈಮನ್ ಲ್ಯಾಪ್ಲೇಸ್, ಅವರು ಇದಕ್ಕೆ ಒಂದು ಮ್ಯಾಥಮ್ಯಾಟಿಕಲ್ ಫಾರ್ಮನ್ನು ಕೊಡ್ತಾರೆ. ಅಂದರೆ ಇದ್ರ ಪ್ರಕಾರ ನಾವಿವತ್ತೇನು ನೋಡ್ತಾ ಇದ್ದೇವೆ ಸೌರ ವ್ಯೂಹ, ಇದು ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಏನಾಗ್ತಿತ್ತು, ಒಂದು ಧೂಳು, ಅನಿಲದ ಮೋಡ ಆಗಿತ್ತು. ಆ ಅನಿಲ ಮತ್ತು ಧೂಳಿನ ಮೋಡದಿಂದ ಈ ಸೌರ ವ್ಯೂಹ ಜನ್ಮವನ್ನು ತಾಳಿದೆ. ನೋಡಿ, ಮೊದಲು ಫೇಸ್ 1ನಲ್ಲಿ ಎಷ್ಟು, 4.6 ಕಾಣಿಸ್ತಾ ಇದೆಯಾ ಇಲ್ಲಿ ಸ್ವಲ್ಪ, 4.6 ಬಿಲಿಯನ್ ಇಯರ್ಸ್. ಸೊ ಆವಾಗ ಧೂಳು ಮೋಡ ಅಷ್ಟೇ ಇತ್ತು. ಆ ಮೋಡದಿಂದ ಮುಂದೇನಾಗುತ್ತೆ, ನೀವು ನಕ್ಷತ್ರ ಅಥವಾ ಹಿಂದಿನ ಇದರಲ್ಲಿ ನೋಡಿದ್ದೀರಿ, 460 ಕೋಟಿ ವರ್ಷಗಳ ಹಿಂದೆ ಹೈಡ್ರೋಜನ್, ಹೀಲಿಯಂ, ಈ ರೀತಿ ಸೂಪರ್ನೋವಾ ಸ್ಫೋಟದಿಂದ ಬಂದಂತಹ ಧೂಳಿನ ಕಣಗಳಿಂದ ಒಂದು ಮೋಡ ಇತ್ತು. ಆ ಮೋಡಕ್ಕೆ ಆಮೇಲೆ ಗುರುತ್ವಾಕರ್ಷಣ ಶಕ್ತಿ ಜಾಗೃತ ಆಗಿ
ಅದು ಕೊಲ್ಯಾಪ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದಿನ ವಿಡಿಯೋ ನೆನಪು ಮಾಡ್ಕೊಳ್ಳಿ. ಸೊ ಯಾವಾಗ ಅದು ಒಳಮುಖವಾಗಿ ಕುಗ್ತಾ ಹೋಗುತ್ತೋ, ಕುಗ್ತಾ ಕುಗ್ತಾ ಅದು ಸ್ಪಿನ್ ಆಗುತ್ತೆ, ಗಿರ 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 ಅಂತ ತಿರುಗುತ್ತೆ. ನೋಡಿ ಇಲ್ಲಿ, ಇದು ನೋಡಿ, ಗಿರ ಗಿರ ಅಂತ ತಿರುಗ್ತಾ ಇದೆ, ಅದರಲ್ಲೇ ಸ್ಪಿನ್ ಆಗ್ತಾ ಇದೆ, ಒಂದು ಸುಳಿಯ ತರಹ. ವಿಜ್ಞಾನದ ಪ್ರಕಾರ ಯಾವುದೇ ವಸ್ತು ಕುಗ್ಗಿದಾಗ ಅದರ ಸುತ್ತುವ ವೇಗ ಜಾಸ್ತಿ ಆಗುತ್ತೆ ಅಂತಂದರೆ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಒಂದು ಸಿದ್ಧಾಂತ ಅಥವಾ ನಿಯಮ ಬರುತ್ತೆ. ಸೊ ಚಿಕ್ಕದಾಗ್ತಾ ಹೋದಾಗೆ ಅದರ ಸುತ್ತುವ ವೇಗ ಜಾಸ್ತಿ ಆಗುತ್ತೆ. ಸೊ ಈ ಥರ ಆ ಮೋಡ ಸುತ್ತಾ ಇದೆ. ಆಮೇಲೆ ಸುತ್ತುತ್ತಾ ಸುತ್ತುತ್ತಾ ಮಧ್ಯದಲ್ಲಿ ಏನಾಗುತ್ತೆ, ಒಂದು ಉಬ್ಬಿಕೊಂಡಿರುವಂತಹ ಚಪ್ಪಟೆ ಆಗಿರುವಂತಹ ಪ್ರೋಟೋ ಪ್ಲಾನೆಟರಿ ಡಿಸ್ಕ್ ಅಂತ ಕರಿತೇವೆ, ಆ ಆಕಾರ ಬರುತ್ತೆ. ಅಂದರೆ ಈಗ ನೀವು ಹೋಟೆಲ್ನಲ್ಲಿ ನೋಡಿ, ರೊಟ್ಟಿ ಪಿಜ್ಜಾ ಕೆಲವರು ಹಿಡ್ಕೊಂಡು ತಿರುಗಿಸ್ತಾರೆ, ಚಪ್ಪಟೆಯಾಗಿ ಹರಡ್ಕೊಳ್ಳುತ್ತೆ ಅಲ್ವಾ. ನೋಡಿ ಈ ಥರ ಮೊದಲು ಧೂಳು ಅನಿಲಗಳ ಒಂದು ದೊಡ್ಡ ಸಮೂಹ, ಆಮೇಲೆ ಸುತ್ತುತ್ತಾ ಇದೆ, ಆಮೇಲೆ ಸುತ್ತುತ್ತಾ ಸುತ್ತುತ್ತಾ ಅದು ಈ ಥರ ಚಪ್ಪಟೆ ಆಗ್ತಾ ಬರುತ್ತೆ. ಸೊ ಅದಾದಮೇಲೆ ಆ ಚಪ್ಪಟೆಯಾದಂತಹ ತಟ್ಟೆ ರೀತಿ ಇರುತ್ತೆ, ಅದರ ಮಧ್ಯಭಾಗದಲ್ಲಿ ಮಾಸ್ ಜಾಸ್ತಿ ಶೇಖರಣೆ ಆಗುತ್ತೆ. ಸೊ ತಾಪಮಾನ ಒತ್ತಡ ಹೆಚ್ಚಾಗ್ತಾ ಇದೆ. ಈಗ ನಿನ್ನೆದ ವಿಡಿಯೋ ಸಹ ಅಲ್ಲಿ ನಾವು ನೋಡಿದ್ದೇವೆ ಅಲ್ವಾ. ತಾಪಮಾನ ಒತ್ತಡ ಎಷ್ಟು ಹೆಚ್ಚಾಯಿತು ಅಂತಂದರೆ ಪರಮಾಣು ಸಮ್ಮಿಲನ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ನಕ್ಷತ್ರಗಳ ಲೈಫ್ ಸೈಕಲಲ್ಲಿ ಬರುವಂಥ ಒಂದು ಅಂಶನೇ ಇದು. ಸೊ ಇಲ್ಲಿ ಸೂರ್ಯ ಜನ್ಮ ತಾಳ್ತಾನೆ. ಈಗ ಸೂರ್ಯನಿಗೆ ಮಾಸ್ ಜಾಸ್ತಿ ಆಗಿದೆ, ಗ್ರಾವಿಟಿ ಜಾಸ್ತಿ ಆಗ್ತಾ ಇದೆ, ತಾಪಮಾನ ಒತ್ತಡ ಎಲ್ಲ ಜಾಸ್ತಿ ಆಗ್ತಾ ಇದೆ. ಆ ಗುರುತ್ವದ ಆ ಗ್ರಾವಿಟೇಷನ್ ಕಾರಣದಿಂದ ಸುತ್ತಮುತ್ತ ಇರುವಂತಹ ಧೂಳಿನ ಕಣಗಳು ಒಂದಕ್ಕೊಂದು ಅಂಟುಕೊಳ್ಳಿಕ್ಕೆ ಆರಂಭಿಸ್ತವೆ. ಅಕ್ರೀಷನ್. ಧೂಳಿನ ಕಣ ಮೊದಲು ಚಿಕ್ಕ ಚಿಕ್ಕ ಕಣಗಳಿರುತ್ತೆ, ಗ್ರಾವಿಟಿಯಿಂದ ಅಂಟ್ಕೊಂಡು ಕಲ್ಲುಗಳಾಗುತ್ತೆ. ಕಲ್ಲು ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಒಂದೊಂದಾಗಿ ಅಂಟ್ಕೊಂಡು ಪ್ಲಾನೆಟೆಸಿಮಲ್ಸ್ ಅಥವಾ ಗ್ರಹಗಳ ಭ್ರೂಣ ಅಂತ ಹೇಳ್ಬೋದು. ಸೊ ಮೊದಲು ಧೂಳು, ಆಮೇಲೆ ಅದೆಲ್ಲ ಅಂಟುಕೊಂಡು ಕಣಗಳು, ಧೂಳಿನ ಕಣಗಳು, ಆ ಕಣಗಳೆಲ್ಲ ಅಂಟುಕೊಂಡು ಕಲ್ಲುಗಳ ರೀತಿ, ಆ ಕಲ್ಲುಗಳು ಅಂಟುಕೊಂಡು ಈಗ ಒಂದು ರೀತಿ ಪ್ಲಾನೆಟೆಸಿಮಲ್ ಗ್ರಹಗಳ ಭ್ರೂಣ ಅಂತ ಹೇಳ್ತೇವೆ. ಸೊ ಗ್ರಾವಿಟಿಯಿಂದ ಎಲ್ಲ ಅಂಟುಕೊಳ್ತಾ ಇದೆ. ಅಂಟುಕೊಳ್ತಾ ಇದ್ದ ಹಾಗೆ ಮಾಸ್ ಜಾಸ್ತಿ ಆಗುತ್ತೆ, ಮಾಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಗ್ರಾವಿಟಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಆ ಒಂದು ಸೈಕಲ್ ಕಂಟಿನ್ಯೂ ಆಗುತ್ತೆ. ಸೊ ಈ ರೀತಿ ಫಸ್ಟು ಧೂಳು ಸ್ಪಿನ್ ಆಗುತ್ತೆ, ಆಮೇಲೆ ಒಂದು ಪ್ಲೇಟ್ ಶೇಪಿಗೆ ಬರುತ್ತೆ ಡಿಸ್ಕ್ ಥರ, ಆಮೇಲೆ ಅಲ್ಲಿ ಅಕ್ರೀಷನ್ ಪ್ಲಾನೆಟೆಸಿಮಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ. ಸೊ ಇದಾದಮೇಲೆ ಆ ರೀತಿ ಆಗ್ತಾ ಆಗ್ತಾ ನಾವಿವತ್ತೇನು ನೋಡ್ತೇವೆ, ಇಂಥ ಗ್ರಹಗಳೆಲ್ಲ ರೂಪುಗೊಳ್ತಾ ಹೋಗುತ್ತೆ. ಸೊ ಈ ಒಂದು ಸಿದ್ಧಾಂತಕ್ಕೆ ಏನು ಸಾಕ್ಷಿ ಇದೆ ಅಂತಂದರೆ, ಈಗ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯ ಇದ್ದಾನೆ ಅಲ್ವಾ, ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತುತ್ತಾ ಇವೆ. ಸೊ ಆ ರೀತಿ ಸೂರ್ಯನ ಸುತ್ತುತ್ತಾ ಇರೋದು ಒಂದು ಎವಿಡೆನ್ಸು. ಮತ್ತೊಂದು, ಸೌರವ್ಯೂಹನ ಪಕ್ಕದಿಂದ ನೋಡಿದರೆ ಎಲ್ಲ ಒಂದು ಪ್ಲೇಟ್ ಮೇಲೆ ಜೋಡಣೆ ಆಗಿರೋ ಥರ ಅನಿಸುತ್ತೆ. ಈ ಕಡೆ ನೋಡಿ, ಈ ಥರ ಸುತ್ತಾ ಇರೋದು ಒಂದು ವೇಳೆ ನಾವು ಪಕ್ಕದಿಂದ ಅಥವಾ ಟೆಲಿಸ್ಕೋಪ್ಗಳಿಂದ ನೋಡಿದರೆ ಒಂದು ಪ್ಲೇಟ್ ಇದೆ, ಆ ಪ್ಲೇಟ್ ಮೇಲೆ ಎಲ್ಲ ಇಟ್ಟಿರೋ ಥರ ಅನಿಸುತ್ತೆ ಒಂದು ಫೋಟೋ ತೆಗೆದ್ರೆ. ಸೊ ಈ ರೀತಿ ಗ್ರಹಗಳು ಜೋಡಣೆಯಾಗಿದೆ. ಮತ್ತು ಅದರ ಜೊತೆ ಈಗ ಹೊಸ ಹೊಸ ರೇಡಿಯೋ ಟೆಲಿಸ್ಕೋಪ್ಗಳ ಮೂಲಕ ನಾವು ಹೇಗೆ ಒಂದು ನಕ್ಷತ್ರ ಜನ್ಮ ತಾಳುತ್ತೆ, ಜನ್ಮ ತಾಳಬೇಕಾದ್ರೆ ಇಂತಹ ಧೂಳಿನ ಚಪ್ಪಟೆ ತಟ್ಟೆ ಪ್ರೋಟೋಪ್ಲಾನೆಟರಿ ಡಿಸ್ಕ್ಗಳು ಇರೋದನ್ನು ನಮಗೆ ಗೊತ್ತಾಗಿದೆ. ಅದೆಲ್ಲ ಗೊತ್ತಾಗಿರೋದ್ರಿಂದ ನಮ್ಮ ಸೌರವ್ಯೂಹ ಸಹ ಹೀಗೆ ಹುಟ್ಟಿತು ಅಂತ ಪುರಾವೆ ಸಿಕ್ಕಿದೆ. ಸೊ 3 ಎವಿಡೆನ್ಸು, ಈ ರೀತಿ ಸುತ್ತುತ್ತಾ ಇರೋದು, ಆಮೇಲೆ ಒಂದು ಪ್ಲೇಟ್ ಇಟ್ಟರೆ ಎಲ್ಲ ಒಟ್ಟಿಗೆ ಇರೋದು, ಜೋಡಿಸ್ಕೊಂಡಿರೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಟೆಲಿಸ್ಕೋಪ್, ಅಲ್ಮಾ ಟೆಲಿಸ್ಕೋಪ್ ಇಮೇಜರಿಯಿಂದ ಒಂದು ನಕ್ಷತ್ರದ ಸ್ಟೇಜಸ್ ಹೀಗಿರುತ್ತೆ ಅಂತ ಗೊತ್ತಾದಾಗ ಈ ಸೋಲಾರ್ ಸಿಸ್ಟಮ್ ಸಹ ಹಾಗೆ ಕ್ರಿಯೇಟ್ ಆಗಿದೆ. ಮತ್ತು ಇನ್ನೊಂದು ನೋಡಿ, ನಮ್ಮ ಸೌರವ್ಯೂಹವನ್ನು ನೋಡ್ತಾ ಹೋದರೆ ಸೂರ್ಯ ಇದ್ದಾನೆ, ಸೂರ್ಯ ಆದಮೇಲೆ ಏನೇನು ಗ್ರಹಗಳು ಬರುತ್ತೆ ಗೊತ್ತಿದೆಯಾ? ಬುಧ, ಶುಕ್ರ, ಭೂಮಿ, ಮಂಗಳ, ಈ ರೀತಿ. ಆಮೇಲೆ ಗುರು, ಶನಿ, ಯುರೇನಸ್, ನೆಪ್ಚೂನ್. ಸೊ ಈ ರೀತಿ 8 ಗ್ರಹಗಳಿದೆ. ಸೂರ್ಯನಿಗೆ ಹತ್ತಿರ ಇರುವಂಥ ಮೊದಲ 4 ಗ್ರಹ ಬುಧ, ಶುಕ್ರ, ಭೂಮಿ, ಮಂಗಳ, ಇವೆಲ್ಲ ಹೇಗಿದೆ? ಸಣ್ಣದಾಗಿದೆ, ಕಲ್ಲು ಮತ್ತು ಲೋಹಗಳಿಂದ ಮಾಡಲ್ಪಟ್ಟಿರೋದು. ಆದರೆ ಅದರ ಆಚೆಗಿರುವಂಥ ಉಳಿದ 4 ಗ್ರಹ ಗುರು, ಶನಿ, ಯುರೇನಸ್, ನೆಪ್ಚೂನ್, ಇವೆಲ್ಲ ಏನು? ದೈತ್ಯ ದೊಡ್ಡ ಗ್ರಹಗಳು,
ಅನಿಲ ಮತ್ತು ಮಂಜಿನಿಂದ ತುಂಬಿಕೊಂಡಿದೆ. ನೋಡಿ, ಮೊದಲು ಚಿಕ್ಕ ಗ್ರಹಗಳಿರುತ್ತೆ. ಸೂರ್ಯ ಇನ್ನೂ ದೊಡ್ಡದಿದ್ದಾನೆ, ಆದರೆ ನಮಗೆ ಇಲ್ಲಿ ರೆಪ್ರೆಸೆಂಟೇಷನ್ಗೆ ಇಷ್ಟು ಚಿಕ್ಕದಾಗಿ ಇಳಿಸಿದ್ದೇವೆ ಅಷ್ಟೇ. ಸೂರ್ಯ ತುಂಬ ಗಾತ್ರದಲ್ಲಿ ದೊಡ್ಡದಿದ್ದಾನೆ ಕಂಪ್ಯಾರಿಟಿವ್ಲಿ. ಸೊ ಮೊದಲಿನ 4 ಗ್ರಹಗಳು ಏನಿದೆ ಚಿಕ್ಕದಿದೆ ಮತ್ತು ಲೋಹ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ. ಆಮೇಲೆ ಇರುವಂಥ 4 ಗ್ರಹಗಳು ಅನಿಲ, ಮಂಜು, ದೈತ್ಯವಾಗಿದೆ. ಇದಾದಮೇಲೆ ಮೊದಲ 4 ಗ್ರಹಗಳು ಯಾಕೆ ಆಗಿದೆ, ಉಳಿದಿದ್ದೆಲ್ಲ ಯಾಕೆ ಆಗಿದೆ ಅಂತ ನಾವು ಪ್ರಶ್ನೆ ಮಾಡಿದರೆ ಅದಕ್ಕೆ ಕಾರಣ ಒಂದು ಫ್ರೋಸ್ಟ್ ಲೈನು, ಇನ್ನೊಂದು ಸೋಲಾರ್ ವಿಂಡ್ಸ್. ಫ್ರೋಸ್ಟ್ ಲೈನ್ ಅಂತಂದರೆ ಈಗ ನೆಬ್ಯುಲಾರ್ ತಟ್ಟೆ ಡಿಸ್ಕ್ ಅಂತ ಹೇಳಿದ್ವಲ್ವಾ, ಆ ಕೇಂದ್ರದಲ್ಲಿ ಸೂರ್ಯ ಜನ್ಮ ತಾಳಿ ಧಗ 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 ಅಂತ ಉರಿಲಿಕ್ಕೆ ಪ್ರಾರಂಭಿಸಿದಾಗ ಸೌರವ್ಯೂಹದ ಒಳಭಾಗ ತುಂಬ ಬಿಸಿಯಾಗತ್ತೆ. ಬಿಸಿಯಾದ ವಾತಾವರಣದಲ್ಲಿ ನೀರು, ಮೀಥೇನು, ಅಮೋನಿಯಾ ಇಂತಹ ವಸ್ತುಗಳು ಮಂಜುಗಡ್ಡೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಿಸಿ ಇದೆ. ಸೊ ಆವಾಗ ಅದೇನಾಗುತ್ತೆ, ಅನಿಲ ರೂಪದಲ್ಲಿ ತೇಲ್ತಾ ಇರುತ್ತೆ. ಇದೆಲ್ಲ ವಸ್ತುಗಳು ಅನಿಲ ರೂಪದಲ್ಲಿ ತೇಲ್ತಾ ಇರುತ್ತೆ. ಆದರೆ ಸೂರ್ಯನಿಂದ ದೂರ ಹೋಗ್ತಾ ಇದ್ದ ಹಾಗೆ ತಾಪಮಾನ ಕುಸಿಯುತ್ತೆ ಅಲ್ವಾ. ಯಾವುದೇ ಒಂದು ದೀಪ ಇದೆ ಅಂತಂದರೆ ದೀಪದ ಹತ್ರ ನೀವು ಕೈ ಹಿಡ್ಕೊಂಡ್ರೆ ಹೆಚ್ಚು ಬಿಸಿ ಇರುತ್ತೆ, ದೀಪದಿಂದ ದೂರ ಹೋಗ್ತಾ ಇದ್ದ ಹಾಗೆ ಬಿಸಿ ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ಸೂರ್ಯನಿಂದ ಒಂದು ನಿರ್ದಿಷ್ಟ ದೂರಕ್ಕೆ ಹೋಗ್ತಾ ಇದ್ದ ಹಾಗೆ ತಾಪಮಾನ ಕುಸಿಯುತ್ತೆ. ಆ ತಾಪಮಾನ ಕುಸಿಯುವಂಥ ಒಂದು ರೇಖೆಯನ್ನು, ಸಡನ್ನಾಗಿ ಹೆಚ್ಚು ಕುಸಿಯುವಂಥ ರೇಖೆಯನ್ನು ವಿಜ್ಞಾನಿಗಳು ಫ್ರೋಸ್ಟ್ ಲೈನ್ ಅಂತ ಕರೀತಾರೆ. ಸೊ ಇಲ್ಲೂ ಸಹ ಇದೊಂದು ಫ್ರೋಸ್ಟ್ ಲೈನ್ ಅಂತ ಕನ್ಸಿಡರ್ ಮಾಡಿ, ಕಲ್ಪನೆ ಮಾಡ್ಕೊಳ್ಳಿ. ಸೊ ಇದರ ಆ ಕಡೆ ತಾಪಮಾನ ತುಂಬ ಕುಸಿತಾ ಇದೆ, ಇದರ ಈ ಕಡೆ ತಾಪಮಾನ ಒಂದು ಪ್ರಮಾಣದಲ್ಲಿ ಇದೆ. ಆ ಫ್ರೋಸ್ಟ್ ಲೈನು, ಆ ಹಿಮರೇಖೆಯ ಒಳಗಡೆ ಏನಿದೆ ಅತಿಯಾದ ಶಾಖ ಇರೋದ್ರಿಂದ ಕಬ್ಬಿಣ, ಸಿಲಿಕೇಟು ಮತ್ತು ಕಲ್ಲಿನ ಲೋಹಗಳು ಇಷ್ಟು ಗಟ್ಟಿಯಾಗಿರೋದು ಮಾತ್ರ ಉಳ್ಕೊಳ್ಳಿಕ್ಕೆ ಸಾಧ್ಯ. ಗಟ್ಟಿಯಾಗಿರೋದು ತಾಪಮಾನವನ್ನು ಸಹಿಸುತ್ತೆ. ಅದೇ ಹಿಮರೇಖೆಯ ಆಚೆಗೆ ಔಟರ್ ಸೋಲಾರ್ ಸಿಸ್ಟಮ್ ಅಂತ ಕರೀತೇವೆ, ಅದರಲ್ಲಿ ಈ ನೀರು, ಅನಿಲಗಳು ಅಥವಾ ದೈತ್ಯ ಮಂಜುಗಡ್ಡೆಗಳು ಅದೆಲ್ಲ ಹೆಪ್ಪುಗಟ್ಟು ಬಿಡುತ್ತೆ. ಈ ರೀತಿಯಾಗಿ ಫ್ರೋಸ್ಟ್ ಲೈನ್ ಅಂತ ಒಂದು ಡಿವೈಡ್ ಮಾಡುತ್ತೆ ಮೊದಲಿನ 4, ಉಳಿದ 4 ಗ್ರಹಗಳನ್ನು. ಸೊ ಇನ್ನರ್ ಸಿಸ್ಟಮು ಮತ್ತು ಔಟರ್ ಸಿಸ್ಟಮ್. ಮತ್ತು ಇನ್ನೊಂದು ಸೋಲಾರ್ ವಿಂಡ್ಸ್. ಈಗ ಸೂರ್ಯ ಒಂದು ನಕ್ಷತ್ರ ಆಗಿ ಜನ್ಮ ತಾಳಿದ ತಕ್ಷಣ ಅಲ್ಲಿಂದ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ, ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಕರಿತೇವೆ. ಸೊ ಅದು ಹೊರಹೊಮ್ತಾ ಇರುತ್ತೆ, ಅದನ್ನು ನಾವು ಸೌರ ಮಾರುತ ಅಂತ ಕರಿತೇವೆ. ಸೋಲಾರ್ ವಿಂಡ್ಸು ಪಾರ್ಟಿಕಲ್ ರೂಪದಲ್ಲಿ ಹೊರಗೆ ಬರ್ತಾ ಇರೋದು. ಈ ಸೌರ ಮಾರುತಗಳೇನು ಮಾಡುತ್ತೆ, ಈ ಸೂರ್ಯನಿಗೆ ಹತ್ತಿರ ಇದಾವಲ್ವ 4 ಗ್ರಹಗಳು, ಅದ್ರ ಸುತ್ತ ಇರುವಂಥ ಹೈಡ್ರೋಜನ್, ಹೀಲಿಯಮನ್ನು ಆ ಮಾರುತಗಳ ಪ್ರಭಾವದಿಂದ ಅದು ತಳ್ಳಲ್ಪಟ್ಬಿಡುತ್ತೆ. ಹೈಡ್ರೋಜನ್, ಹೀಲಿಯಂ ಅನಿಲದ ವಾತಾವರಣ ಏನಿದೆ ಸೌರ ಮಾರುತದ ಕಾರಣದಿಂದ ಅದು ದೂರ ತಳ್ಳಲ್ಪಟ್ಟಿದೆ. ಈಗ ಉದಾಹರಣೆಗೆ ಒಂದು ಮೇಜಿನ ಮೇಲೆ ಹತ್ತಿ ಮತ್ತು ಕಲ್ಲಿನ ಚೂರುಗಳನ್ನು ಇಡ್ತೀರಿ, ಜೋರಾಗಿ ಫ್ಯಾನ್ ಹಾಕಿದರೆ ಹತ್ತಿ ಎಲ್ಲ ಹಾರು ಹೋಗುತ್ತೆ, ಕಲ್ಲು ಅಲ್ಲೇ ಉಳಿಯುತ್ತೆ ಅಲ್ವಾ. ಈಗೇನಾಗಿದೆ, ಕಲ್ಲಿದೆ, ಕಲ್ಲು ಅಂದರೆ ಗ್ರಹಗಳು, ಹತ್ತಿ ಅಂತಂದರೆ ಈ ಹೈಡ್ರೋಜನ್, ಹೀಲಿಯಂ ಅನಿಲದ ವಾತಾವರಣ. ಸೊ ಈ ಕಲ್ಲು, ಗ್ರಹಗಳು ಹಾಗೆ ಉಳಿತು, ಅನಿಲದ ವಾತಾವರಣ ದೂರ ತಳ್ಳಲ್ಪಡ್ತು. ಸೊ ಸೌರ ಮಾರುತ ಒಂದು ಕಾರಣ. ಇದರಿಂದಾಗಿ ಏನಾಯಿತು, ಭಾರವಾದ ಕಲ್ಲು, ಲೋಹಗಳು ಮಾತ್ರ ಉಳಿಯುತ್ತೆ. ಹಾಗಾಗಿ ಅವುಗಳನ್ನು ನಾವು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್, ಶಿಲಾಮಯ ಗ್ರಹಗಳು ಅಂತ ಹೇಳ್ಬೋದು. ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತ ಕರೀತೇವೆ. ಅದೇ ನೋಡಿ, ಇಲ್ಲಿ ಇನ್ನರ್ ಸಿಸ್ಟಮ್, ಅದು ಟೆರೆಸ್ಟ್ರಿಯಲ್ ಪ್ಲಾನೆಟ್ ಹತ್ತಿರ ಇರೋದು, ಗಟ್ಟಿಯಾದ ಕಲ್ಲಿನಂತಹ ಒಂದು ಗ್ರಹಗಳು. ಆದರೆ ಈ ಲೈನ್ ಆಚೆ, ಹಿಮರೇಖೆ ಅಂತ ಕರೆದ್ವಲ್ವ, ಈ ಲೈನಿನ ಆಚೆ ಇರುವಂಥ ಗ್ರಹಗಳು ಹೇಗೆ, ಅದು ಸೌರ ಮಾರುತದ ಪ್ರಭಾವ ಕಡಿಮೆ ಇರುತ್ತೆ. ಅಲ್ಲಿ ದೂರ ಹೋಗ್ತಾ ಇದ್ದ ಹಾಗೆ ಅಲ್ಲಿ ತುಂಬ ಹೆಪ್ಪುಗಟ್ಟಿರುತ್ತೆ, ಮಂಜುಗಡ್ಡೆ, ಧೂಳಿನ ಕಣ ಎಲ್ಲ ಒಂದಕ್ಕೊಂದು ಅಂಟುಕೊಂಡು ಅಲ್ಲಿ ಮ್ಯಾಸಿವ್ ಕೋರ್ ಸೃಷ್ಟಿಯಾಗುತ್ತೆ. ಗ್ರಹಗಳ ಒಂದು ಕೇಂದ್ರ, ತಿರುಳು ಅಂತ ಹೇಳ್ಬೋದು, ಆ ಕೋರಲ್ಲಿ ಸೃಷ್ಟಿಯಾಗುತ್ತೆ. ಎಷ್ಟು ದೊಡ್ಡದಾಗುತ್ತೆ ಅಂತಂದರೆ ಭೂಮಿಗಿಂತ ಒಂದು 10 ಪಟ್ಟು ದೊಡ್ಡದು, ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗ್ತಾ ಇದ್ದಾಗೆ ಗುರುತ್ವಾಕರ್ಷಣ ಶಕ್ತಿ, ಮಾಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಗ್ರಾವಿಟೇಷನ್ ಫೋರ್ಸ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗ್ರಾವಿಟಿ ಹೆಚ್ಚಾಗ್ತಾ ಇದ್ದ ಹಾಗೆ ಆ ಗ್ರಹಗಳೇನು ಮಾಡುತ್ತೆ, ಸುತ್ತ ಇರುವಂಥ ಹೈಡ್ರೋಜನ್, ಹೀಲಿಯಂ ಅನಿಲವನ್ನು ಎಳ್ಕೊಂಡ್ಬಿಡುತ್ತೆ ತಮ್ಮ ಹತ್ರ. ಸೊ ಆವಾಗ ಅದೆಲ್ಲ ಏನು, ಅನಿಲದ ದೈತ್ಯ ಗೋಪುರ ಅಂತ ಹೇಳ್ಬೋದು. ಸೊ ಗುರುಗ್ರಹ ಆ ರೀತಿ ಇದೆ. ಅದೇ ರೀತಿ ಉಳಿದ ಗ್ರಹಗಳು ಇರೋದ್ರಿಂದ ಅವುಗಳನ್ನು
ಜೋವಿಯನ್ ಪ್ಲಾನೆಟ್ಸ್ ಅಂತ ಕರೀತೇವೆ. ಸೊ ಟೆರೆಸ್ಟ್ರಿಯಲ್ ಮತ್ತು ಜೋವಿಯನ್ ಪ್ಲಾನೆಟ್ಸ್. ಟೆರೆಸ್ಟ್ರಿಯಲ್ ಅಂತಂದರೆ ಸಣ್ಣದಾಗಿರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ, ಮತ್ತು ಘನ ಸಾಲಿಡ್ ಸರ್ಫೇಸ್ ಅಂತ ಹೇಳ್ತೇವೆ. ಸಾಲಿಡ್ ಸರ್ಫೇಸ್ ಇರುತ್ತೆ, ಉಪಗ್ರಹಗಳು ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ, ಭೂಮಿಗೆ ಒಂದೇ. ಇದು ಟೆರೆಸ್ಟ್ರಿಯಲ್ ಪ್ಲಾನೆಟ್. ಈ ಫ್ರೋಸ್ಟ್ ಲೈನ್ ಒಳಗಡೆ. ಫ್ರೋಸ್ಟ್ ಲೈನ್ ಆಚೆಗಿರೋದು ಜೋವಿಯನ್ ಪ್ಲಾನೆಟ್ಸು. ದೊಡ್ಡದಾಗಿರುತ್ತೆ, ಸಾಂದ್ರತೆ ಕಡಿಮೆ ಇರುತ್ತೆ. ಅದ್ರ ಮೇಲೆ ಕಾಲಿಡಬೇಕು ಅಂತಂದರೆ ಅಷ್ಟು ಸುಲಭವಾಗಿ ಸಾಲಿಡ್ ಸರ್ಫೇಸ್ ಇರೋದಿಲ್ಲ. ಮತ್ತು ಇವುಗಳಿಗೆ ಉಪಗ್ರಹಗಳು ಜಾಸ್ತಿ ಇರುತ್ತೆ, ಶನಿ ಗುರು ಗ್ರಹಗಳಿಗೆಲ್ಲ. ಸೊ ಟೆರೆಸ್ಟ್ರಿಯಲ್ ಮತ್ತು ಜೋವಿಯನ್ ಪ್ಲಾನೆಟ್ಸು ಡಿಫ್ರೆನ್ಸ್ ಗೊತ್ತಿರಬೇಕು. ನೋಡಿ, ಟೆರೆಸ್ಟ್ರಿಯಲ್ಲು ಡೆನ್ಸಿಟಿ ಜಾಸ್ತಿ, ಸಾಲಿಡ್ ರಾಕಿ ಸರ್ಫೇಸು. ಮೂನ್ಸು ಅಥವಾ ಉಪಗ್ರಹಗಳು ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ, ಸ್ಮಾಲ್ ಸ್ಕೇಲು. ಜೋವಿಯನ್ ಪ್ಲಾನೆಟ್ ಅಂತಂದರೆ ಡೆನ್ಸಿಟಿ ಕಡಿಮೆ, ಮತ್ತು ಗ್ಯಾಸು, ಐಸ್ ಲೇಯರು, ಸಾಲಿಡ್ ಸರ್ಫೇಸ್ ಜಾಸ್ತಿ ಇರೋದಿಲ್ಲ ಇಲ್ಲಿ. ಮೂನ್ಸ್ ಜಾಸ್ತಿ ಇರಬಹುದು, ಮತ್ತು ದೊಡ್ಡ ಪ್ರಮಾಣದ್ದು ಇದು, ಮ್ಯಾಸಿವ್ ಸ್ಕೇಲು. ಇದಾದಮೇಲೆ ಈಗ ಸೌರವ್ಯೂಹದಲ್ಲಿ ಈ ಥರ ಇದೆ ಅಂತ ಗೊತ್ತಾಯಿತು. ಈಗ ನಮ್ಮ ಭೂಮಿನೂ ಇದೇ ಸೌರವ್ಯೂಹದಲ್ಲಿ ಇದೆ. ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ನಾವು ಮಾತ್ರ ಮಾನವರು ಅಂತ ಇರೋದಾ? ನಮ್ಮನ್ನು ಬಿಟ್ಟು ಬೇರೆ ಜೀವಿಗಳು ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತೆಲ್ಲ ಪ್ರಶ್ನೆ ನಮಗೂ ಕುತೂಹಲದಿಂದ ನಾವು ಅವಾಗವಾಗ ಕೇಳ್ತಾ ಇರ್ತೇವೆ. ಆವಾಗ ಒಂದು ಕಾನ್ಸೆಪ್ಟ್ ಬರುತ್ತೆ, ಗೋಲ್ಡಿಲಾಕ್ಸ್ ಝೋನ್ ಅಂತ. ಅಂದರೆ ವಾಸಯೋಗ್ಯ ವಲಯ. ನಾವು ಯಾಕೆ ಭೂಮಿ ಮೇಲೆ ಇದ್ದೇವೆ ಅಂತಂದರೆ, ಭೂಮಿ ಮೇಲೆ ನಮಗೆ ಬದುಕಲಿಕ್ಕೆ ಬೇಕಾಗಿರೋದೆಲ್ಲ ಇದೆ. ನಾವು ವಾಸ ಮಾಡಲು ಯೋಗ್ಯವಾದಂಥ ಪ್ರದೇಶ ಇದು. ವಾಸ ಮಾಡಲು ಯೋಗ್ಯ ಆಗಿಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ? ಇದು ಹ್ಯಾಬಿಟೇಬಲ್ ಝೋನು. ಅದಕ್ಕೆ ಗೋಲ್ಡಿಲಾಕ್ಸ್ ಝೋನ್ ಅಂತ ಹೇಳ್ತಾರೆ. ಅದ್ರ ಹಿಂದ್ಗಡೆ ಒಂದು ಕಥೆ ಇದೆ ಗೋಲ್ಡಿಲಾಕ್ಸ್ ಶಬ್ದದ ಬಗ್ಗೆ. ಇಂಗ್ಲೀಷ್ ಮಕ್ಕಳ ಕಥೆ ಅದು. ಗೋಲ್ಡಿಲಾಕ್ಸ್ ಅನ್ನುವಂಥ ಒಂದು ಪುಟ್ಟ ಹುಡುಗಿ ಒಂದು ಕರಡಿಗಳ ಮನೆಗೆ ನುಗ್ತಾಳೆ. ಅಲ್ಲಿ 3 ಬಟ್ಲಲ್ಲಿ ಸೂಪ್ ಇರುತ್ತೆ, ಸೂಪ್ ಕುಡಿಯೋದು. ಸೊ ಮೊದಲನೇ ಬಟ್ಟಲ್ಲಿ ತುಂಬ ಬಿಸಿಯಾಗಿರುತ್ತೆ ಸೂಪ್, ಬಿಸಿ ಸೂಪ್ ಇರುತ್ತೆ, ಟೂ ಹಾಟ್ ಇರುತ್ತೆ. ಎರಡನೇದು ತುಂಬ ತಣ್ಣಗಾಗಿರುತ್ತೆ, ತುಂಬ ಕೋಲ್ಡ್, ಟೂ ಕೋಲ್ಡ್ ಆಗಿರುತ್ತೆ. ಮೂರನೇದು ತುಂಬ ಬಿಸಿನೂ ಇರೋದಿಲ್ಲ, ತುಂಬ ತಣ್ಣಗಾಗೂ ಇರೋದಿಲ್ಲ. ಕುಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದೇ ರೀತಿ ಇರುತ್ತೆ, ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಒಂದೇದು ತುಂಬ ಹೀಟು, ತುಂಬ ಹೀಟ್ ಜಾಸ್ತಿ ಇರೋದು, ಆಮೇಲೆ ಕೋಲ್ಡ್ ಇರೋದು, ಆಮೇಲೆ ಕರೆಕ್ಟಾಗಿರೋದು. ಸೊ ಈ ರೀತಿ ಇದ್ದಾಗ ನಾವು ನಮಗೆ ಸರಿಯಾದನ್ನು ಆಯ್ಕೆ ಮಾಡ್ಕೊಳ್ತೇವೆ ಅಲ್ವಾ? ಇದೇ ರೀತಿ ಖಗೋಳ ವಿಜ್ಞಾನದಲ್ಲಿ ನಕ್ಷತ್ರದ ಸುತ್ತಲೂ ಬೇರೆ ಬೇರೆ ಗ್ರಹಗಳು ಸುತ್ತಾ ಇರಬಹುದು. ಆದರೆ ಬದುಕಲಿಕ್ಕೆ ಅತಿ ಬಿಸಿನೂ ಆಗಿರಬಾರ್ದು, ಅತಿ ತಣ್ಣಗೂ ಇರಬಾರ್ದು. ಸರಿಯಾದಂತಹ ಜಸ್ಟ್ ರೈಟ್ ಅನ್ನುವಂಥ ಒಂದು ವಲಯವನ್ನು ನಾವೇನಂತ ಕರಿತೇವೆ? ಗೋಲ್ಡಿಲಾಕ್ಸ್ ಝೋನ್ ಅಂತ ಕರಿತೇವೆ. ಅಂತಂದರೆ ನೋಡಿ, ಸೂರ್ಯನ ಹತ್ತಿರ ಇರೋದೆಲ್ಲ ತುಂಬ ಬಿಸಿ ಇರುತ್ತೆ, ಟೂ ಹಾಟ್ ಇರುತ್ತೆ. ದೂರ ಇದ್ದರೆ ಟೂ ಕೋಲ್ಡ್ ಅಲ್ವಾ? ಸೊ ನಾವಿರೋದು ಅದ್ಭುತವಾದಂಥ ಪ್ರದೇಶ ಭೂಮಿ, ಜಸ್ಟ್ ರೈಟ್ ಅಲ್ವಾ? ಸರಿಯಾದ ರೀತಿಯಲ್ಲಿ. ನೀರು 3 ಸ್ಟೇಟಲ್ಲೂ ನಾವು ನೋಡಬಹುದು. ಅಂದರೆ 3 ಘನ, ದ್ರವ, ಅನಿಲ. ಸೊ ದ್ರವ ರೂಪದ ನೀರು ಎಲ್ಲಿ ಇರುತ್ತೋ ಅದು ಜೀವನಕ್ಕೆ ಬೇಕಾಗಿರೋದು ಅಲ್ವಾ? ಆ ಒಂದು ಗ್ರಹ ಜೀವನಕ್ಕೆ ಅಥವಾ ಒಂದು ವಸ್ತು ಇದ್ರೆ ಮಾತ್ರ ಸಾಕಾಗೋದಿಲ್ಲ. ಜೀವಿಗಳು ಬದುಕಲಿಕ್ಕೆ ಅದು ಯೋಗ್ಯವಾಗಿರಬೇಕು ಅಂತಂದರೆ ಅಲ್ಲಿ ಲಿಕ್ವಿಡ್ ವಾಟರ್ ಇರಬೇಕು. ನೀರು ಇಲ್ಲದೆ ಜೀವಿಗಳು ನಮ್ಮ ಸೌರವ್ಯೂಹದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಸೊ ನೀರು ಇರಬೇಕಾದ್ರೆ, ನೀರು ದ್ರವ ರೂಪದಲ್ಲೇ ಇರಬೇಕಾದ್ರೆ ಅದು ನಕ್ಷತ್ರದಿಂದ ಎಷ್ಟು ದೂರ ಇರಬೇಕು ಅನ್ನೋದು ಇಂಪಾರ್ಟೆಂಟ್. ನಕ್ಷತ್ರಕ್ಕೆ ತೀರಾ ಹತ್ತಿರ ಇದ್ದರೆ ಹಾಟ್ ಅಲ್ವಾ, ಜಾಸ್ತಿ ಇರುತ್ತೆ, ಹೀಟ್ ಜಾಸ್ತಿ ಇರುತ್ತೆ. ಆವಾಗ ಬುಧ ಶುಕ್ರ ಗ್ರಹಗಳ ರೀತಿ ನೀರೆಲ್ಲ ಆವಿಯಾಗಿ ವೇಪರೈಸ್ ಆಗಿಬಿಡುತ್ತೆ. ಅದೇ ತುಂಬ ದೂರ ಇದ್ದರೆ ಗುರು ಶನಿ ಗ್ರಹಗಳ ಥರ ನೀರೆಲ್ಲ ಐಸ್ ಆಗಿಬಿಡುತ್ತೆ. ಆದರೆ ಭೂಮಿ ಹೇಗಿದೆ? ಕರೆಕ್ಟಾಗಿದೆ. ತಾಪಮಾನ, ನೀರು ಆವಿನೂ ಆಗದೆ ಮಂಜು ಆಗದೆ ಕೆರೆ, ನದಿ, ಸಾಗರಗಳ ರೂಪದಲ್ಲಿ ದ್ರವವಾಗಿ ಹರಿಯುತ್ತೆ. ಈ ನೀರಿನಿಂದಾಗಿ ನಾವು ಇವತ್ತು ಬದುಕಿರೋದು ಅಲ್ವಾ? ಜೀವಿಗಳ ವಿಕಾಸ ಆಗಿರಲಿಕ್ಕೆ ನೀರೇ ಮುಖ್ಯವಾದ ಕಾರಣ. ಇದಾದಮೇಲೆ ನಮ್ಮ ಸೌರವ್ಯೂಹ ಬಿಟ್ಟು ಬ್ರಹ್ಮಾಂಡ ದೊಡ್ಡದಿದೆ, ಇನ್ನೂ ದೊಡ್ಡದಿದೆ. ಸೊ ಇತರ ನಕ್ಷತ್ರಗಳ ಸುತ್ತ ಸಹ ಗ್ರಹಗಳು ಸುತ್ತಾ ಇರುತ್ತೆ. ಎಕ್ಸೋ ಪ್ಲಾನೆಟ್ಸ್ ಅಂತ ಕರಿತೇವೆ, ಬಾಹ್ಯ ಗ್ರಹಗಳು ಅಂತ. ಸೊ ನಾಸಾದ ಕೆಪ್ಲರ್
ಮತ್ತು ಜೇಮ್ಸ್ ವೆಬ್ ಟೆಲಿಸ್ಕೋಪ್ಗಳು ಇಂತಹ ಸಾವಿರಾರು ಎಕ್ಸೋ ಪ್ಲಾನೆಟ್ಗಳನ್ನು ಪತ್ತೆ ಹಚ್ಚಿವೆ. ವಿಜ್ಞಾನಿಗಳು ಎಕ್ಸೋ ಪ್ಲಾನೆಟ್ ಸಿಕ್ಕಿದ ತಕ್ಷಣ ಏನು ನೋಡ್ತಾರೆ ಅಂತಂದರೆ ಅದು ಗೋಲ್ಡಿಲಾಕ್ಸ್ ಝೋನಲ್ಲಿ ಇದೆಯಾ ಅಂತ, ಅಂದರೆ ನೀರು ದ್ರವ ರೂಪದಲ್ಲಿ ಆ ಗ್ರಹದಲ್ಲಿ ಇರಬಹುದಾ ಅಂತ. ಸೊ ಬೇರೆ ಬೇರೆ ರೀತಿ ಎವಿಡೆನ್ಸ್ ಸಿಕ್ಕಿದೆ. ಎವಿಡೆನ್ಸ್ ಯಾವುದಕ್ಕೆ ಅಂತಂದರೆ ಈ ಟ್ರಾಪಿಸ್ಟ್ 1 ಎನ್ನುವಂತಹ ನಕ್ಷತ್ರದ ಸುತ್ತ ಭೂಮಿಯ ಗಾತ್ರದ 7 ಗ್ರಹಗಳಿದೆ. ಅದರಲ್ಲಿ 3 ಗ್ರಹ ನಿಖರವಾಗಿ ಗೋಲ್ಡಿಲಾಕ್ಸ್ ಝೋನಲ್ಲಿದೆ, ಅಂದರೆ ಅಲ್ಲಿ ಜೀವಿಗಳಿರಬಹುದು ಅಲ್ವಾ. ನಮಗೆ ಎವಿಡೆನ್ಸ್ ಅಂತಂದರೆ ಇಷ್ಟೇ, ಗೋಲ್ಡಿಲಾಕ್ಸ್ ಝೋನಲ್ಲಿ ಇದೆ ಅಂತ. ಮತ್ತು ಇದಾದಮೇಲೆ 2026 ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇಂಥ ಗ್ರಹಗಳ ವಾತಾವರಣದಲ್ಲಿ ನೀರಿನ ಆವಿ ಮತ್ತು ಜೀವಿಗಳು ಬಿಡುಗಡೆ ಮಾಡಬಹುದಂಥ ಅನಿಲ ಬಯೋಸಿಗ್ನೇಚರ್ಸ್ ಏನಾದರೂ ಇದೆಯಾ ಅಂತ ಸ್ಟಡಿ ಮಾಡ್ತಾ ಇದ್ದಾರೆ. ವಿಜ್ಞಾನಿಗಳು ಈ ಥರ ಸ್ಟಡಿ ಮಾಡ್ತಾನೆ ಇರ್ತಾರೆ, ನಾವು ನೋಡ್ತೇವೆ, ತಿಳ್ಕೊಳ್ತಾ ಇರ್ತೇವೆ ಅಷ್ಟೇ. ಮತ್ತು ಮುಂದೆ ಬರೋದು ಕ್ಷುದ್ರ ಗ್ರಹ ಮತ್ತು ಧೂಮಕೇತು. ನೋಡಿ, ಎಕ್ಸೋ ಪ್ಲಾನೆಟ್ ಅಂತಂದರೆ ಇದು ನಮ್ಮ ಸೌರವ್ಯೂಹ, ಇದನ್ನು ಬಿಟ್ಟು ಹೊರಗಡೆ ಬೇರೆ ಬೇರೆ ಗ್ರಹ ನಕ್ಷತ್ರ ಅಲ್ಲೆಲ್ಲ ಯಾವ ರೀತಿ ಝೋನ್ ಇದೆ, ಟ್ರಾಪಿಸ್ಟ್ 1ನಲ್ಲಿ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟು ಕ್ಷುದ್ರ ಗ್ರಹಗಳು, ಇದ್ರ ಬಗ್ಗೆ ಕೇಳಿರಬಹುದು. ಈಗ 460 ಕೋಟಿ ವರ್ಷಗಳ ಹಿಂದೆ ಏನಾಯಿತು, ಆ ನೆಬ್ಯುಲಾರ್ ಡಿಸ್ಕಿಂದ ಗ್ರಹಗಳು ಜನ್ಮ ತಾಳುತ್ತೆ, ಸೂರ್ಯ ಆಮೇಲೆ ಗ್ರಹಗಳು. ಸೊ ಈ ಥರ ಜನ್ಮ ತಾಳಬೇಕಾದ್ರೆ ಸಣ್ಣ ಸಣ್ಣ ವಸ್ತುಗಳು ಏನಾಗುತ್ತೆ, ಗ್ರಹಗಳು ಆಗೋದಿಲ್ಲ ಕಂಪ್ಲೀಟ್ ಆಗಿ, ಹಾಗೆ ಆಕಾಶದಲ್ಲಿ ಉಳ್ಕೊಂಡ್ಬಿಡುತ್ತೆ. ಒಂಥರ ಕಾಸ್ಮಿಕ್ ಬ್ರಿಕ್ಸ್ ಅಂತ ಹೇಳ್ಬೋದು ಅಲ್ವಾ, ಲೆಫ್ಟ್ ಓವರ್ ಅದು ಬಿಲ್ಡಿಂಗ್ ಬ್ಲಾಕ್ಸ್. ಅದಕ್ಕೆ ನಾವು 2 ಥರ ಹೇಳ್ಬೋದು, 2 ರೀತಿ ಇದೆ, ಆಸ್ಟರಾಯ್ಡ್ಸ್ ಆ್ಯಂಡ್ ಕಾಮೆಟ್ಸ್. ಆಸ್ಟರಾಯ್ಡ್ಸ್ ಅಂತಂದರೆ ಕ್ಷುದ್ರ ಗ್ರಹಗಳು, ಕಾಮೆಟ್ಸ್ ಅಂದರೆ ಧೂಮಕೇತು. ಆಸ್ಟರಾಯ್ಡ್ಸ್ ನೋಡಿ, ಇದು ಕಲ್ಲು, ಸಿಲಿಕೇಟು, ಮೆಟಲ್ಸಿಂದ ಮಾಡಲ್ಪಟ್ಟಿರುತ್ತೆ. ಸಣ್ಣ ಮತ್ತು ದೈತ್ಯ 2 ರೀತಿ ಇರುತ್ತೆ. ಇಲ್ಲಿ ವಾತಾವರಣ ಇರೋದಿಲ್ಲ, ಅಟ್ಮಾಸ್ಫಿಯರ್ ಇರೋದಿಲ್ಲ. ಎಲ್ಲಿ ಕಂಡು ಬರುತ್ತೆ ಈ ಆಸ್ಟರಾಯ್ಡ್ಸ್ ಅಂತಂದರೆ ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ತುಂಬ ದೊಡ್ಡ ಜಾಗ ಇದೆ ಅಲ್ಲಿ. ಆ ಜಾಗದಲ್ಲಿ ಈ ಕ್ಷುದ್ರ ಗ್ರಹಗಳು ಸೂರ್ಯನನ್ನೇ ಸುತ್ತುತ್ತಾ ಇರುತ್ತೆ. ಈ ಒಂದು ಮಂಗಳ ಮತ್ತು ಗುರು ಗ್ರಹಗಳ ನಡುವಿನ ಈ ಒಂದು ಕ್ಷುದ್ರ ಗ್ರಹಗಳ ಒಂದು ಬೆಲ್ಟನ್ನು ನಾವು ಆಸ್ಟರಾಯ್ಡ್ ಬೆಲ್ಟ್ ಅಂತ ಕರಿತೇವೆ, ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಹೇಳ್ಬೋದು. ಯಾಕಂತಂದರೆ ಈ ಗುರು ಗ್ರಹಕ್ಕೆ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಇದೆ. ಸೊ ಹಾಗಾಗಿ ಅದಷ್ಟು ಹಿಡ್ಕೊಂಡಿದೆ ಆ ಒಂದು ವಲಯವನ್ನು, ಆ ಕ್ಷುದ್ರ ಗ್ರಹಗಳು ಅಲ್ಲೇ ಸ್ಟಿಕ್ ಆಗಿದೆ, ಕಲ್ಲುಗಳ ರೂಪದಲ್ಲೇ ಆ ಒಂದು ಗ್ರಹಗಳಿದೆ. ನೋಡಿ, ಇನ್ನೊಂದು ಧೂಮಕೇತುನ ತೋರಿಸ್ತೇನೆ, 1 ನಿಮಿಷ. ಧೂಮಕೇತು ಈ ಕ್ಷುದ್ರ ಗ್ರಹಕ್ಕಿಂತ ಡಿಫ್ರೆಂಟು. ಇಲ್ಲಿ ಕಲ್ಲುಗಳು ಮಾತ್ರ ಇರೋದಿಲ್ಲ, ನೀರು, ಅಮೋನಿಯಾ, ಮೀಥೇನು ಮತ್ತು ಮಂಜುಗಡ್ಡೆ, ಫ್ರೋಝನ್ ಗ್ಯಾಸ್ ಅಂತ ಹೇಳ್ಬೋದು, ಧೂಳಿನಿಂದ ಮಾಡಲ್ಪಟ್ಟಂಥ ಒಂದು ಮಂಜಿನ ಮುದ್ದೆ, ಡರ್ಟಿ ಸ್ನೋಬಾಲ್ ಅಂತ ಕರೀತಾರೆ. ಇದು ಎಲ್ಲಿರುತ್ತೆ ಅಂತಂದರೆ ಸೌರವ್ಯೂಹದ ಕೊನೆ ತುದಿಯಲ್ಲಿ, ಸೂರ್ಯನ ಶಾಖವೇ ತಲುಪದಂತಹ ಕ್ಯೂಪರ್ ಪಟ್ಟಿ ಅಥವಾ ಆಲ್ಟ್ ಮೋಡ ಅಂತ ಹೇಳ್ತೇವೆ, ಅಂತ ತಣ್ಣಗಿನ ವಲಯದಲ್ಲಿ ಇರುತ್ತೆ. ಮತ್ತು ಎಲಿಪ್ಟಿಕಲ್, ಅಂಡಾಕಾರದ ನಕ್ಷೆ ಅಲ್ವಾ. ಧೂಮಕೇತುಗಳ ಕಕ್ಷೆ ಹೇಗಿರುತ್ತೆ ಅಂತಂದರೆ ಒಂದು ರೀತಿ ಉದ್ದವಾದ ಬಾಲದಂಥ ಅಂಡಾಕಾರವಾಗಿರುತ್ತೆ. ಸೌರವ್ಯೂಹದ ಹೊರಭಾಗದಿಂದ ಪ್ರಯಾಣ ಬೆಳೆಸಿ ಸೂರ್ಯನ ಹತ್ತಿರಕ್ಕೆ ಬಂದು ಮತ್ತೆ ಕೋಟ್ಯಾಂತರ ಕಿಲೋಮೀಟರ್ ದೂರಕ್ಕೆ ಹೋಗುತ್ತೆ ಧೂಮಕೇತುಗಳು. ಮತ್ತು ಧೂಮಕೇತುಗೆ ಒಂದು ಬಾಲ ಇರೋದು ನೀವು ಕೇಳಿರಬಹುದು ಅಲ್ವಾ. ಕ್ಷುದ್ರ ಗ್ರಹ ಸೂರ್ಯನ ಹತ್ತಿರ ಬಂದರೂ ಯಾವುದೇ ಬದಲಾವಣೆ ಕಾಣಿಸೋದಿಲ್ಲ. ಧೂಮಕೇತು ತನ್ನ ಕಕ್ಷೆಯಲ್ಲಿ ಸುತ್ತಾ ಸೂರ್ಯನ ಹತ್ತಿರ ಬಂದಾಗ ಏನಾಗುತ್ತೆ, ಸೂರ್ಯನ ಶಾಖಕ್ಕೆ ಧೂಮಕೇತುವಿನ ಒಳಗಡೆ ಹೆಪ್ಪುಗಟ್ಟಿತ್ತಲ್ವಾ ಮಂಜುಗಡ್ಡೆ ಅನಿಲಗಳು ನೇರವಾಗಿ ಆವಿ ಆಗುತ್ತೆ, ಸಬ್ಲಿಮೇಷನ್ ಅಂತ ಕರಿತೇವೆ. ಆವಿಯಾಗಿ ಹೊರಹೊಮ್ಮಿದಾಗ ಈ ಅನಿಲ, ಧೂಳು ಇದೆಲ್ಲ ಧೂಮಕೇತುವಿನ ಸುತ್ತ ಒಂದು ತಾತ್ಕಾಲಿಕ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಅದನ್ನು ಕೋಮ ಅಂತ ಕರೀತಾರೆ. ಒಳಗಡೆ ಐಸ್ ಇತ್ತು, ಅದು ತಕ್ಷಣ ವೇಪರೈಸ್ ಆಗುತ್ತೆ ಅಥವಾ ಸಬ್ಲಿಮೇಷನ್ ಆಗುತ್ತೆ, ನೇರವಾಗಿ ಆವಿ ಆಗುತ್ತೆ. ಅದರಿಂದ ಒಂದು ಸುತ್ತ ಕೋಮ ರೀತಿ ಒಂದು ತಾತ್ಕಾಲಿಕ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೂರ್ಯನಿಂದ ಸೌರ ಮಾರುತಗಳು ಬರುತ್ತೆ, ಸೋಲಾರ್ ವಿಂಡ್ಸು, ಆವಾಗ ನೋಡಿದ್ವಿ, ಎನರ್ಜಿ ಪಾರ್ಟಿಕಲ್ಸ್ಗಳು ಬರ್ತಾ ಇರುತ್ತೆ. ಆ ಸೌರ ಮಾರುತಗಳೇನು ಮಾಡುತ್ತೆ, ಈ ಅನಿಲವನ್ನು ಸೂರ್ಯನ ವಿರೋಧ ದಿಕ್ಕಿನಲ್ಲಿ ಅಂತಂದರೆ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಕೋಟ್ಯಾಂತರ ದೂರಕ್ಕೆ ತಳ್ಳುತ್ತೆ. ಸೊ ಆ ಕಡೆ ತಳ್ತಾ ಇರಬೇಕಾದ್ರೆ ಇದೇ ನಮಗೆ ಬಾಲದ ಥರ ಕಾಣಿಸುತ್ತೆ.
ನಿಮಗೆ ಈಗ ತೋರಿಸ್ತೇನೆ ಇಮೇಜ್ ನೋಡಿ. ಇದು ಆಸ್ಟೆರಾಯ್ಡ್, ರಾಕು, ಸಿಲಿಕೇಟ್ಸು, ಮೆಟಲ್ಸ್ ಎಲ್ಲ ಇರುತ್ತೆ. ಇದು ಕಾಮೆಟ್, ಧೂಮಕೇತು. ಒಳಗಡೆ ಫ್ರೋಝನ್ ಗ್ಯಾಸು, ವಾಟರು, ಅಮೋನಿಯಾ, ಮೀಥೇನು, ಡಸ್ಟು. ಸೊ ಒಂಥರ ಡರ್ಟಿ ಸ್ನೋಬಾಲ್ ಅಂತ ಕರಿತೇವೆ. ಸೂರ್ಯನ ಹತ್ರ ಬರ್ತಾ ಇರಬೇಕಾದ್ರೆ ಸೂರ್ಯನಿಂದ ಸೌರ ಮಾರುತಗಳು ಬರುತ್ತದೆ ಅಲ್ವಾ. ಸೌರ ಮಾರುತಗಳು ಯಾವ ರೀತಿ ಅದಕ್ಕೆ ಅಪ್ಪಳಿಸಿ ಅದನ್ನು ತಳ್ತಾ ಇದೆಯೋ, ತಳ್ತಾ ಇರಬೇಕಾದ್ರೆ ನಮಗೆ ಆ ಅನಿಲ ಹಿಂದ್ಗಡೆ ಹೋಗೋದು, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋದು ನಮಗೆ ಬಾಲ ಥರ ಕಾಣಿಸುತ್ತೆ. ಬಾಲ ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲೇ ಇರುತ್ತೆ. ವ್ಯತ್ಯಾಸ ಏನು? ಕ್ಷುದ್ರ ಗ್ರಹಕ್ಕೆ ಧೂಮಕೇತುವಿಗೆ ಕ್ಷುದ್ರ ಗ್ರಹಗಳು ಕಲ್ಲಿನಿಂದ ಮಾಡಲ್ಪಟ್ಟಿದ್ರೆ, ಧೂಮಕೇತುಗಳು ಮಂಜುಗಡ್ಡೆ, ಹೆಪ್ಪುಗಟ್ಟಿದ ಅನಿಲಗಳಿಂದ ಮಾಡಲ್ಪಟ್ಟಿರುತ್ತೆ. ಕ್ಷುದ್ರ ಗ್ರಹದ ಕಕ್ಷೆಗಳು ವೃತ್ತಾಕಾರದಲ್ಲಿ ಸರ್ಕ್ಯುಲರ್ ಆಗಿದ್ರೆ, ಧೂಮಕೇತು ಕಕ್ಷೆ ಹೇಗಿರುತ್ತೆ? ಹೈಲಿ ಎಲಿಪ್ಟಿಕಲ್, ಹೆಚ್ಚು ಕಡಿಮೆ ವೃತ್ತಾಕಾರ. ಇದು ಕ್ಷುದ್ರ ಗ್ರಹದ ಕಕ್ಷೆ, ಪರ್ಫೆಕ್ಟ್ ಸರ್ಕ್ಯುಲರ್ ಅಂತ ಅಲ್ಲ. ಧೂಮಕೇತುಗಳ ಕಕ್ಷೆ ಹೇಗಿರುತ್ತೆ? ಅಂಡಾಕಾರ, ಹೈಲಿ ಎಲಿಪ್ಟಿಕಲ್. ಅಂದರೆ ಕ್ಷುದ್ರ ಗ್ರಹಗಳಿಗೆ ಯಾವುದೇ ಬಾಲ ಅಂತ ಇರೋದಿಲ್ಲ. ಧೂಮಕೇತುಗಳು ಸೂರ್ಯನ ಹತ್ರ ಬಂದಾಗ ಈ ಬಾಲವನ್ನು ಪ್ರದರ್ಶನ ಮಾಡುತ್ತೆ. ನಮ್ಗೆ ಬಾಲ ಥರ ಕಾಣಿಸುತ್ತೆ ಅದು. ಮತ್ತೆ ಈಗ ನಾವು ಭೂಮಿ ಮೇಲೆ ಇದ್ದೇವೆ. ಮಂಗಳ, ಗುರು ಗ್ರಹದ ನಡುವೆ ಕ್ಷುದ್ರ ಗ್ರಹಗಳಿದೆ. ಆ ಕ್ಷುದ್ರ ಗ್ರಹಗಳ ಆಸ್ಟೆರಾಯ್ಡ್ ಬೆಲ್ಟಿಂದ ಎಷ್ಟೋ ಸಾರಿ ಕೆಲವು ಗ್ರಹಗಳು, ಕಲ್ಲುಗಳು ಕಕ್ಷೆಯಿಂದ ಹೊರಗೆ ಬಂದು ಬೇರೆ ಭೂಮಿ ಹತ್ರ ಬರಬಹುದು. ಅಂದರೆ ನಿಯರ್ ಅರ್ತ್ ಆಬ್ಜೆಕ್ಟ್ ಅಂತ ಕರಿತೇವೆ. ಭೂಮಿ ಹತ್ರ ಬಂದ ತಕ್ಷಣ ನಿಯರ್ ಅರ್ತ್ ಆಬ್ಜೆಕ್ಟ್ ಅಂತ ಕರಿತೇವೆ. ಅಲ್ಲಿಂದ ತಪ್ಪಿಸ್ಕೊಂಡು ಭೂಮಿ ಕಡೆ ಬರಬಹುದು. ಮೊದಲು ನಾವು ನೋಡಿದರೆ ಕ್ಷುದ್ರ ಗ್ರಹ ಬಂದು ಬಡಿಯೋದು ಅಂತ ಕೇಳಿರ್ಬಹುದು ನೀವು. ಇತಿಹಾಸದಲ್ಲಿ ಇದೆ, ಕ್ಷುದ್ರ ಗ್ರಹಗಳ ಅಪಾಯ ಬಂದು ಬಡಿದ್ರೆ ಯಾವ ರೀತಿ ಹಾನಿ ಆಗುತ್ತೆ. 6.5 ಕೋಟಿ ವರ್ಷಗಳ ಹಿಂದೆ ಒಂದು ಚಿಕ್ಸ್ತುಲುಬ್ ಅನ್ನುವಂಥ ಒಂದು ಕ್ಷುದ್ರ ಗ್ರಹ, ಒಂದು 10 ಕಿಲೋಮೀಟರ್ ವ್ಯಾಸ ಇರುವಂಥ ಕ್ಷುದ್ರ ಗ್ರಹ ಬಂದು ಭೂಮಿಗೆ ಬಡಿದು ಭೂಮಿಯ ಹವಾಮಾನವನ್ನು ಬದಲಾಯಿಸುತ್ತೆ. ಅದರಿಂದಾಗಿ ಡೈನೋಸಾರ್ ಸಂತತಿ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಡೈನೋಸಾರ್ಗಳು ಕಣ್ಮರೆ ಆಗ್ಬಿಟ್ಟು ಸಂತತಿನೇ ನಾಶ ಆಯಿತು ಅಂತ ಕೇಳಿರ್ಬೋದು ನೀವು ಡೈನೋಸಾರ್ಗಳ ಬಗ್ಗೆ ಅಲ್ವಾ. ಸೊ ಅಲ್ಲಿ ಕ್ಷುದ್ರ ಗ್ರಹ ಅದರ ಒಂದು ಎಫೆಕ್ಟ್ ಅದು ಅಂತ ಹೇಳ್ತಾರೆ. ಮತ್ತು ಕ್ಷುದ್ರ ಗ್ರಹ ಅಂತಂದರೆ ಅದರಲ್ಲೂ ಗಾತ್ರಗಳು ಬೇರೆ ಬೇರೆ ಇರುತ್ತೆ. ಈಗ ಸಣ್ಣ ಸಣ್ಣ ಕ್ಷುದ್ರ ಗ್ರಹಗಳು 30 ಮೀಟರ್ಗಿಂತ ಕಡಿಮೆ ಗಾತ್ರ ಇರೋದು ಭೂಮಿಯ ವಾತಾವರಣ ಪ್ರವೇಶಿಸಿದಾಗ ವಾತಾವರಣದಲ್ಲಿ ಒಂದು ಫ್ರಿಕ್ಷನ್, ಘರ್ಷಣೆ ಇರುತ್ತೆ. ಘರ್ಷಣೆಯಿಂದಾಗಿ ಅಲ್ಲೇ ಉರಿದು ಬೂದಿ ಆಗಿಬಿಡುತ್ತೆ. ಇಂತಹ 30 ಮೀಟರ್ಗಿಂತ ಚಿಕ್ಕದಾಗಿರೋ ಕ್ಷುದ್ರ ಗ್ರಹಗಳಿಂದ ದೊಡ್ಡ ಅಪಾಯ ಏನೂ ಇರೋದಿಲ್ಲ. ಆದರೆ ಕೆಲವೊಂದು ಮಧ್ಯಮ ಮತ್ತು ದೊಡ್ಡ ಕ್ಷುದ್ರ ಗ್ರಹಗಳಿರುತ್ತೆ. ಗಾತ್ರ ಎಷ್ಟು? 140 ಮೀಟರ್ಗಿಂತ ಜಾಸ್ತಿ. ಅಂದರೆ ಇವು ಬಂದು ಬಡಿದ್ರೆ ಒಂದು ನಗರ, ದೇಶವನ್ನೇ ಧ್ವಂಸಗೊಳಿಸಬಹುದು. ಸೊ ಭೂಮಿಯ ಕಕ್ಷೆಗೆ ತೀರಾ ಹತ್ತಿರ ಬಂದರೆ ಇದನ್ನು ಪೊಟೆನ್ಷಿಯಲಿ ಹಜಾರ್ಡಸ್ ಆಸ್ಟೆರಾಯ್ಡ್ ಅಂತ ಕರೀತಾರೆ. ಅಪಾಯಕಾರಿ ಕ್ಷುದ್ರ ಗ್ರಹಗಳು ಅಂತ ಇವುಗಳನ್ನು ಕರೀತಾರೆ. ನೋಡಿ, ಆಸ್ಟೆರಾಯ್ಡ್ ಬೆಲ್ಟ್ಸಿಂದ ತಪ್ಪಿಸ್ಕೊಂಡು ಬರಬಹುದು. ಬಂದಿರುವಂಥ ಇತಿಹಾಸನೂ ಇದೆ. ಅಂದರೆ ಸ್ಟಡೀಸ್ಗಳು ಆ ಥರ ಹೇಳುತ್ತೆ, ಭೂಮಿ ಹತ್ರ ಬರಬಹುದು. 30 ಮೀಟ್ರಿಗಿಂತ ಚಿಕ್ಕದಿದ್ರೆ ಅಲ್ಲೇ ಉರಿದು ಬೂದಿ ಆಗುತ್ತೆ. ಆದರೆ 140 ಮೀಟ್ರು ಅಷ್ಟೆಲ್ಲ ಅದಕ್ಕಿಂತ ದೊಡ್ಡದಿದ್ರೆ ಬಂದು ದೇಶವನ್ನೇ ನಾಶ ಮಾಡಬಹುದು. ಇದಾದಮೇಲೆ ಹಾಗಾದರೆ ವಿಜ್ಞಾನಿಗಳು ಏನು ಮಾಡ್ತಾರೆ? ಭೂಮಿಗೆ ಬಂದು ಬಡಿಯುತ್ತೆ ಅಂತ ಆದರೆ ಅದನ್ನು ತಪ್ಪಿಸ್ಬೇಕಲ್ವಾ, ಬಂದು ಪ್ರಳಯನೇ ಉಂಟು ಮಾಡಿಬಿಟ್ರೆ. ಹಾಗಾಗಿ 2 ಟೆಕ್ನಿಕ್ ಇದೆ. ಈ ಕ್ಷುದ್ರ ಗ್ರಹಗಳು ಬಂದರೆ ತಡಿಲಿಕ್ಕೆ 2 ಟೆಕ್ನಿಕ್ ಇದೆ. ಒಂದು ಪರಮಾಣು ಸ್ಫೋಟ ಮಾಡೋದು, ನ್ಯೂಕ್ಲಿಯರ್ ಡಿಸ್ರಪ್ಷನ್. ಕ್ಷುದ್ರ ಗ್ರಹ ಹತ್ತಿರ ಬಂದಾಗ, ತೀರಾ ಹತ್ತಿರ ಬಂದಾಗ ಪರಮಾಣು ಬಾಂಬ್ ಬಳಸ್ಕೊಂಡು ಬಾಹ್ಯಾಕಾಶದಲ್ಲಿ ಅದನ್ನು ನುಚ್ಚು ನೂರು ಮಾಡೋದು, ಅದನ್ನು ಡಿಸ್ಟ್ರಕ್ಟ್ ಮಾಡೋದು, ಡಿಸ್ಟ್ರಾಯ್ ಮಾಡಿಬಿಡೋದು. ಆದರೆ ಇದು ಏಕೆ ಅಪಾಯಕಾರಿ? ಯಾಕಂತಂದರೆ ಆ ಥರ ಡಿಸ್ಟ್ರಾಯ್ ಮಾಡಿದರೆ ಅದು ಸಣ್ಣ ಸಣ್ಣ ತುಂಡೆಲ್ಲ ಭೂಮಿ ಮೇಲೆ ಬಿದ್ದು ಹಾನಿಯಾಗಬಹುದು. ಸೊ ಇನ್ನೊಂದು ಇದೆ ಟೆಕ್ನಿಕ್, ಏನಂತಂದರೆ ಕೈನೆಟಿಕ್ ಇಂಪ್ಯಾಕ್ಟರ್ ಅಂತ. ಕ್ಷುದ್ರ ಗ್ರಹ ಭೂಮಿಯಿಂದ ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿ ಇರಬೇಕಾದ್ರೇ ನಾವೇನು ಮಾಡೋದು? ಒಂದು ಸ್ಪೇಸ್ ಕ್ರಾಫ್ಟ್, ಗಗನ ನೌಕೆ, ರಾಕೆಟ್ ಈ ರೀತಿ ಕಳಿಸಿ ಅದಕ್ಕೆ ಡಿಕ್ಕಿ ಹೊಡೆಸೋದು, ಘರ್ಷಣೆ ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ ಅದರ ದಿಕ್ಕು ಬದಲಾಗಬಹುದು. ಆವಾಗ ಅದು ಭೂಮಿಗೆ ಡಿಕ್ಕಿ ಹೊಡೆಯದೆ ಪಕ್ಕದಿಂದ ಹಾದೋಗುತ್ತೆ. ಇದು ಒಳ್ಳೆ ತಂತ್ರ ಅಂತ ಹೇಳ್ತಾರೆ. ಸೊ 2 ಟೆಕ್ನಿಕ್ ಇದೆ. ಒಂದು, ಭೂಮಿ ಮೇಲಿಂದ ಪರಮಾಣು ಬಾಂಬ್ ಹಾಕಿ ಕ್ಷುದ್ರ ಗ್ರಹವನ್ನು ನಾಶ ಮಾಡೋದು. ನಾಶ ಮಾಡಿದರೆ ಒಂದು ಪ್ರಾಬ್ಲಮ್ ಏನು? ಅದರ ಪಾರ್ಟ್ಸು ಬಿದ್ದು ಮತ್ತೆ ಹಾನಿಯಾಗಬಹುದು.
ಇನ್ನೊಂದೇನು ಮಾಡೋದು, ನಾವು ಒಂದು ಸ್ಪೇಸ್ ಕ್ರಾಫ್ಟನ್ನು ಕಳಿಸೋದು, ಡಿಕ್ಕಿ ಹೊಡಿಸೋದು ಅದಕ್ಕೆ. ಆವಾಗ ಅದರ ಡೈರೆಕ್ಷನ್ ಚೇಂಜ್ ಆಗಬಹುದು. ಈಗ ನೀವು ಕೇಳಿರಬಹುದು ಕೆಲವರು, ನಾಸಾದ ಡಾರ್ಟ್ ಮಿಷನ್ ಅಂತಿದೆ, ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ. ಈ ಕೈನೆಟಿಕ್ ಇಂಪ್ಯಾಕ್ಟರ್ ಅಂತಂದರೆ ಸ್ಪೇಸ್ ಕ್ರಾಫ್ಟ್ ಕಳಿಸಿ ಅದಕ್ಕೆ ಡಿಕ್ಕಿ ಹೊಡಿಸೋದು. ಇದನ್ನು ಟೆಸ್ಟ್ ಮಾಡಲಿಕ್ಕೆ ನಾಸಾ ಹಮ್ಮಿಕೊಂಡಂತಹ ಕಾರ್ಯಾಚರಣೆ ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ. ಭೂಮಿಗೆ ಅಪಾಯ ಇರಲಿಲ್ಲ. ಡಿಡಿಮೋಸ್ ಮತ್ತು ಡಿಮಾರ್ಫಸ್. ಡಿಡಿಮೋಸ್ ಅಂತ ಒಂದು ಕ್ಷುದ್ರ ಗ್ರಹ ಇತ್ತು, ಮತ್ತು ಡಿಮಾರ್ಫಸ್ ಅಂತ ಒಂದು ಸಣ್ಣ ಕ್ಷುದ್ರ ಗ್ರಹ. ಅದನ್ನು ಗುರಿಯಾಗಿಸ್ಕೊಂಡು ನಾಸಾದ ಡಾರ್ಟ್ ಗಗನನೌಕೆ ಏನು ಮಾಡುತ್ತೆ, ಗಂಟೆಗೆ ಸುಮಾರು 22,500 ಕಿಲೋಮೀಟರ್ ವೇಗದಲ್ಲಿ ಹೋಗೋದು. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, 22,500 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಆ ಡಿಮಾರ್ಫಸ್ ಕ್ಷುದ್ರ ಗ್ರಹಕ್ಕೆ ಅಪ್ಪಳಿಸುತ್ತೆ, ಘರ್ಷಣೆ ಮಾಡುತ್ತೆ. ಸೊ ಆ ಘರ್ಷಣೆ ಪರಿಣಾಮವಾಗಿ ಆ ಕ್ಷುದ್ರ ಗ್ರಹದ ಕಕ್ಷೆ ಇರುತ್ತಲ್ಲ, ಆರ್ಬಿಟ್ ಪೀರಿಯಡ್, ಅದು 32 ನಿಮಿಷ ಕಡಿಮೆ ಆಗುತ್ತೆ. ಅಂದರೆ ವಿಜ್ಞಾನಿಗಳು ನೋಡಿ ಯಾವ ಲೆವೆಲಿಗೆ ಪ್ರಿಸಿಷನ್ನು, ಅಥವಾ ಅದು ಎಲ್ಲೋ ಇರೋದು ಅಷ್ಟು ಸ್ಪೀಡ್ನಲ್ಲಿ ಹೋಗಬೇಕು. ಒಂದು ಸಾರಿ ಥಿಂಕ್ ಮಾಡಿ ನೀವು. ಅಂದರೆ ಬಾಹ್ಯಾಕಾಶದಲ್ಲಿ ಅಲ್ಲಿ ಚಲಿಸ್ತಾ ಇರೋ ದೈತ್ಯ ಕಲ್ಲಿನ ದಿಕ್ಕನ್ನು ತಮಗೆ ಬೇಕಾದ ಹಾಗೆ ಬದಲಾಯಿಸೋದ್ರಲ್ಲಿ ವಿಜ್ಞಾನಿಗಳು ಯಶಸ್ವಿ ಆಗ್ತಾರೆ. ಸೊ ಇದ್ರ ಮುಂದಿನ ಭಾಗ ಆಗಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಹೇರಾ ಮಿಷನ್ ಅಂತ ಒಂದು ಉಪಗ್ರಹವನ್ನು ಬಾಹ್ಯಾಕಾಶ ಕಳಿಸ್ತಾ ಇದೆ. ಅದರ ಪ್ರಕಾರ, ಅಥವಾ ಅದೇನು ಮಾಡುತ್ತೆ ಅಂತಂದರೆ, ಈ ಕ್ಷುದ್ರ ಗ್ರಹದ ಹತ್ರ ಹೋಗಿ ಅಲ್ಲಿ ಘರ್ಷಣೆಯಿಂದ ಏನು ಕ್ರ್ಯಾಟರ್ ಅಥವಾ ದೈತ್ಯವಾದಂಥ ಒಂದು ಗುಂಡಿ ಹಳ್ಳ ಏನು ಕ್ರಿಯೇಟ್ ಆಗಿದೆ, ಅದರ ರಚನೆಯನ್ನು ಅಧ್ಯಯನ ಮಾಡುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಮಾನವ ನಾಗರಿಕತೆಯನ್ನು ಈ ಕಾಸ್ಮಿಕ್ ಇಂದ ಏನಾದರೂ ಅಪಾಯ ಉಂಟಾದರೆ ಅದನ್ನು ರಕ್ಷಿಸಲಿಕ್ಕೆ ಈ ಥರ ಸ್ಟಡೀಸು ಅಥವಾ ಈ ಥರ ಎಕ್ಸ್ಪೆರಿಮೆಂಟ್ಗಳು ಹೆಲ್ಪ್ ಮಾಡುತ್ತೆ. ನೋಡಿ, ಡಾರ್ಟ್ ಮಿಷನ್ ಹೋಗಿ ಕ್ಷುದ್ರ ಗ್ರಹಕ್ಕೆ ಹೋಗಿ ಅಪ್ಪಳಿಸಿರೋದು. ಅದರಿಂದ ಅದರ ಡೈರೆಕ್ಷನ್ ಅಥವಾ ಆರ್ಬಿಟಲ್ ಪೀರಿಯಡ್ 32 ನಿಮಿಷ ಕಡಿಮೆ ಆಗುತ್ತೆ. ಅದು ಸಕ್ಸಸ್ಫುಲ್ ಆಗಿ, ಅಂದರೆ ಅದು ಅಷ್ಟು ಸುಲಭ ಅಲ್ಲ ಅಂತಹ ಒಂದು ಕಾರ್ಯಾಚರಣೆ ಮಾಡೋದು. ಸೊ ವಿಜ್ಞಾನಿಗಳಿಗೆ ಅಷ್ಟು ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತದೆ. ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ. ಓಕೆನಾ? ಸೊ ಇವಿಷ್ಟು ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಸೊ ಒಂದು ಸಾರಿ ನೋಡಿ, ಇವತ್ತು ನೋಡಿದ್ದು ನಾವು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ನೋಡಿದ್ವಿ. ಏನು ಮೊದಲು ನೆಬ್ಯುಲಾ ಅಲ್ವಾ, ಗ್ರಾವಿಟಿ ಕೊಲ್ಯಾಪ್ಸ್ ಆಗುತ್ತೆ, ಸ್ಪಿನ್ ಆಗುತ್ತೆ, ಒಂದು ಡಿಸ್ಕ್ ಥರ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಅಕ್ರೀಷನ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗ್ರಾವಿಟಿ ಹೆಚ್ಚಾಗ್ತಾ ಇದ್ದ ಹಾಗೆ ಕಲ್ಲುಗಳ ರೀತಿ ಗ್ರಹಗಳು ಸುತ್ತಮುತ್ತ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಏನು ಎವಿಡೆನ್ಸು ಅಂತ ನೋಡಿದ್ವಿ, ಒಂದು ಫ್ರೋಸ್ಟ್ ಲೈನ್ ಇದೆ. ಅಂದರೆ ಈ ಕಡೆ ಇರೋ 4 ಗ್ರಹಗಳು ಟೆರೆಸ್ಟರಿಲ್, ಮತ್ತು ಈ ಕಡೆ ಇರೋದು ಯಾವುದು ಹೇಳಿ, ಕೇಳಿ ನೆನಪಿದೆಯಾ? ಔಟರ್ ಸಿಸ್ಟಮು, ಇನ್ನರ್ ಸಿಸ್ಟಮು, ಟೆರೆಸ್ಟ್ರಿಯಲ್ಲು ಮತ್ತು ಜೋವಿಯನ್ ಅಲ್ವಾ. ಅದಾದಮೇಲೆ ಗೋಲ್ಡಿಲಾಕ್ಸ್ ಝೋನ್, ಎಲ್ಲಿ ನೀರು ದ್ರವ ರೂಪದಲ್ಲಿ ಇರುತ್ತೋ ಅದನ್ನು ಗೋಲ್ಡಿಲಾಕ್ಸ್ ಝೋನ್ ಅಂತ ಹೇಳ್ಬೋದು. ಅಂದರೆ ಅತಿಯಾದ ಶಾಖ, ಹೀಟ್ ಅಲ್ಲ, ಅತಿಯಾದ ಕೋಲ್ಡು ಅಲ್ಲ, ನಾಟ್ ಟೂ ಹಾಟ್, ನಾಟ್ ಟೂ ಕೋಲ್ಡ್, ಜಸ್ಟ್ ರೈಟ್. ಮತ್ತು ಅದಾದಮೇಲೆ ಎಕ್ಸೋ ಪ್ಲಾನೆಟ್ಗಳಲ್ಲೂ ಈ ಒಂದು ಪರಿಸ್ಥಿತಿ ಇರಬಹುದು. ಆಸ್ಟರಾಯ್ಡ್ಸ್ ಏನು ಮತ್ತು ಕಾಮೆಟ್ ಅಂದರೆ ಏನು? ಆಸ್ಟರಾಯ್ಡ್ ಬೆಲ್ಟ್ ಎಲ್ಲಿರುತ್ತೆ? ಆಸ್ಟರಾಯ್ಡ್ ಬೆಲ್ಟಿಂದ ಭೂಮಿ ಕಡೆ ಏನಾದರೂ ತಪ್ಪಿಸ್ಕೊಂಡು ಬಂದರೆ, ಕ್ಷುದ್ರ ಗ್ರಹ ಬಂದರೆ ಏನಾಗುತ್ತೆ? ಅದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡೋದು? 2 ಮೆಥಡ್ ಯಾವುದಿದೆ, ಮತ್ತು ನಾವು ಅದರಲ್ಲಿ ಸಕ್ಸಸ್ಫುಲ್ ಯಾವುದ್ರಲ್ಲಿ ಆಗಿದ್ದೇವೆ, ಇಷ್ಟನ್ನು ಇವತ್ತು ನೋಡಿದ್ದೇವೆ. ಸೊ ವಿಡಿಯೋವನ್ನು ನೋಡಿ ಆದಮೇಲೆ ಸಾಧ್ಯವಾದಾಗ PDF ಓದಿ, ಮತ್ತು ಆ PDF ಜೆಮಿನಿ AI ಕೊಟ್ಟು ಟೆಸ್ಟ್ ತಗೊಳ್ಳಿ. ಈ ರೀತಿ ಟೆಸ್ಟ್ ತಗೊಳ್ಳೋದ್ರಿಂದ ಹೆಚ್ಚು ರಿವಿಷನ್ ಆಗುತ್ತೆ. ನೀವು ನೋಟ್ಸ್ ಮಾಡ್ಕೊಳ್ಳೋದು ಒಂದು ಹಂತ ಅಷ್ಟೇ. ಅಂದರೆ AI ಟೆಸ್ಟ್ ತಗೊಂಡ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.